ಐಟಿ ದಿಗ್ಗಜರು ಅಂತ ಹೇಳುವಂತಹ ಇನ್ಫೋಸಿಸ್ ಸಂಸ್ಥೆ ವತಿಯಿಂದ ದಂಪತಿಗಳಿಬ್ರು ಒಂದು ಕೋಟ್ ಮಾಡಿದ್ರು, ಹಿಂದುಳಿದ ವರ್ಗದವರು ನಾವಲ್ಲ, ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡಲ್ಲ, ನಮ್ಗೆ ಈ ಸರ್ವೆ ಬೇಡ ಅಂತ ಹೇಳಿ. ನಾವು ಅಧಿಕಾರದಲ್ಲಿದ್ದವರು, ಅದರಲ್ಲೂ ಕೂಡ ರಾಜಕಾರಣಿಗಳು, ಅವರ ಮಾತಿಗೆ ಮಿತಿ ಇರಬೇಕು. ಬರೀ ಕಾಂಗ್ರೆಸ್ ಅನ್ನೇ ದೂರ್ತಾ ಇದ್ದಾರೆ, ಇವರು ಬಿಜೆಪಿಯನ್ನು ಹೊಗಳ್ತಾ ಇದ್ದಾರೆ, ನಾನು ಬಿಜೆಪಿಯನ್ನು ಹೊಗಳೋನಲ್ಲ. ಸರ್, ಜಾತಿ ವಿಚಾರವಾಗಿ ನಾವು ನೋಡೋದಾದ್ರೆ ಜಾತಿ ಗಣತಿ ಬಗ್ಗೆ ಇದರ ಉಪಯುಕ್ತತೆ ಈ ಸಮಾಜದಲ್ಲಿ ಕಾಣಿಸ್ತಿದೆ ಸರ್, ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಆದ್ರೆ ಅದು ಮುಗಿಯುವುದಕ್ಕೆ ಬಿಟ್ಬಿಟ್ಟು ಅದನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಯಾವಾಗ ಶುರುವಾಗುತ್ತೆ ಅಂದ್ರೆ ವಿದ್ಯೆ ಮತ್ತೆ ಉದ್ಯೋಗ ಇವೆರಡರಲ್ಲಿ ವ್ಯತ್ಯಾಸ ಆದಾಗ ಸರ್. ಈ ಭ್ರಷ್ಟಾಚಾರದ ವಿಚಾರದಲ್ಲಿ ದೊಡ್ಡ ತಪ್ಪು ಮಾಡಿದ್ದು ವ್ಯಕ್ತಿಗಳಲ್ಲ, ಈ ಸಮಾಜ. ಸಾಮಾಜಿಕ ಪರಿಣಾಮಗಳು ಕೂಡ ಇದ್ವು. ಆ ಕುಟುಂಬವನ್ನು ಎಲ್ಲರೂ ದೂರ ಇಡ್ತಾ ಇದ್ವಿ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜ. ಈ ಸಮಾಜ ಇವತ್ತು ಶ್ರೀಮಂತರಿಗೆ ಸಲಾ ಮುಡಿತದೆ. ಯಾವ ರೀತಿ ಶ್ರೀಮಂತನಾದ ಅನ್ನೋ ವಿಚಾರದಲ್ಲಿ ಯಾವ ಬದುಕಿಲ್ಲ. ಜೈಲ್ಗೆ ಹೋಗಿ ಜಾಮೀನು ತಗೊಂಡು ಬಂದಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ, ಬಸ್ ಸ್ಟೇಷನ್ಗೆ ಹೋಗ್ತಾರೆ, ಜೈಕಾರ ಹಾಕ್ತಾರೆ, ಸೇಬಿನ ಹಾರ ಹಾಕ್ತಾರೆ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು. ಜಾಸ್ತಿ ಓದ್ಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗ್ಬೇಕು. ಆದ್ರೆ ಸರಿದಾರಿ. ರಾ ಅಂಡ್ ರಿಯಲ್ ನ್ಯೂಸ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮತ್ತೊಂದು ನೋಡ್ತಿದ್ರೆ ಸರ್ಕಾರ ಮಗದೊಂದು ಕಾರ್ಯಕ್ರಮ ಹಾಕೊಂಡಿದೆ, ಜಾತಿ ಗಣತಿ ಸಾಮಾಜಿಕ ಶೈಕ್ಷಣಿಕ ವರದಿ ಅಂತ ಹೇಳಿ ಕೇಳ್ತಿದೆ. ಒಂದ್ ಕಡೆ ಶಿಕ್ಷಕರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು, ಮತ್ತೊಂದು ಕಡೆ ಐಟಿ ದಿಗ್ಗಜರು ಅಂತ ಹೇಳುವಂತಹ ಇನ್ಫೋಸಿಸ್ ಸಂಸ್ಥೆ ವತಿಯಿಂದ ದಂಪತಿಗಳಿಬ್ರು ಒಂದು ಕೋಟ್ ಮಾಡಿದ್ರು, ಹಿಂದುಳಿದ ವರ್ಗದವರು ನಾವಲ್ಲ, ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡಲ್ಲ, ನಮ್ಗೆ ಈ ಸರ್ವೆ ಬೇಡ ಅಂತ ಹೇಳಿ. ಇದಕ್ಕೆ ಸಿಎಂ ನ ರಿಯಾಕ್ಷನ್ ಕೇಳಿದಾಗ ಇನ್ಫೋಸಿಸ್ ಅವರು ಬೃಹಸ್ಪತಿಗಳ ಅಂತ ಹೇಳಿದ್ರು. ಸರ್, ಎಷ್ಟೇ ಆಡ್ಭಾಷೆ ಇರಬಹುದು, ನಾವು ಯಾರ ಬಗ್ಗೆ ಏನ್ ಬೆಳೆಸ್ತಾ ಇದೀವಿ, ಹೌದು ಇಬ್ರು ಈಕ್ವಲ್ ಇರ್ಬೋದು ಸರ್, ಆದ್ರೆ ಸಮಾಜಕ್ಕೆ ಮೆಸೇಜ್ ಏನ್ ಸರ್ ಇದು? ನಾವು ಅಧಿಕಾರದಲ್ಲಿದ್ದವರು, ಅದರಲ್ಲೂ ಕೂಡ ರಾಜಕಾರಣಿಗಳು, ಅವರ ಮಾತಿಗೆ ಮಿತಿ ಇರಬೇಕು. ನಾನು ದೊಡ್ಡ ಹುದ್ದೆಯಲ್ಲಿ ಇದ್ದೇನೆ, ನನ್ನ ವಿರುದ್ಧ ಏನು ಮಾಡಕ್ಕಾಗಲ್ಲ, ಅದಕ್ಕಾಗಿ ಏನೋ ಹೇಳ್ಬಹುದು ಅಂತ ಹೇಳಿದ್ರೆ ಅದಕ್ಕೆ ಗೌರವ ಇಲ್ಲ. ಆದ್ರಿಂದ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಯಾಕಂದ್ರೆ ಬರೀ ಕಾಂಗ್ರೆಸ್ ಅನ್ನೇ ದೂರ್ತಾ ಇದ್ದಾರೆ, ಇವರು ಬಿಜೆಪಿಯನ್ನು ಹೊಗಳ್ತಾ ಇದ್ದಾರೆ, ನಾನು ಬಿಜೆಪಿಯನ್ನು ಹೊಗಳೋನಲ್ಲ. ಅವ್ರ ಕಾಲದಲ್ಲಿ 40% ಇದ್ದಾಗ ನಾನು ಇದ್ರ ಬಗ್ಗೆ 40% ಬಗ್ಗೆ ಮಾತಾಡಿದ್ದೆ. ನಾನು ವಿರುದ್ಧ ಏನಾಗ್ತಾ ಇದೆ ಅಂತ. ನನ್ನ ಇದು ರೀಸನಿಂಗು, ಈ ಸಮಾಜಕ್ಕೆ ಸಿಗಬೇಕಾದಂತಹ ಸೌಲಭ್ಯಗಳು ಇವತ್ತು ಸಿಗ್ತಾ ಇಲ್ಲ. ಅದಕ್ಕೆ ಪೂರಕವಾಗಿ ಆಡಳಿತ ಮುಂದೆ ಹೋಗ್ತಾ ಇಲ್ಲ. ಬರೀ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಹುಡುಕ್ತಾ ಇದ್ದಾರೆ ಹೊರತು ತಪ್ಪನ್ನ ಸರಿಪಡಿಸುವಂತ ಪ್ರಯತ್ನ ನಡೀತಾ ಇಲ್ಲ. ಮತ್ತೆ ಒಳ್ಳೆ ಕಾರ್ಯಗಳನ್ನ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇಲ್ಲ ಅಂತ ನನ್ಗೆ ಕಾಣಿಸ್ತದೆ. ಸರ್, ಜಾತಿ ವಿಚಾರವಾಗಿ ನಾವು ನೋಡೋದಾದ್ರೆ ಜಾತಿ ಗಣತಿ ಬಗ್ಗೆ ಇದರ ಉಪಯುಕ್ತತೆ ಈ ಸಮಾಜದಲ್ಲಿ ಕಾಣಿಸ್ತಿದೆ ಸರ್, ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನೋಡ್ರಮ್ಮ, ಇವತ್ತು ಇದಕ್ಕೆ ಮೂಲ ಕಾರಣ ನಮ್ಮ ಮೀಸಲಾತಿ. ಈ ಜಾತಿ ಒಳಗೆ ಒಳ ಜಾತಿ ಇದೆಲ್ಲ ಪಬ್ಲಿಕ್ಕಿಗೆ ಬಂದದ್ದು ಈ ಮೀಸಲಾತಿಯಿಂದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಆರ್ಟಿಕಲ್ 14 ಅನ್ನ ಬದಿಗಿಡಬೇಕು ಈ ವಿಚಾರದಲ್ಲಿ ಅಂತ ಅವ್ರು ಹೇಳ್ತಾರೆ, ನನ್ನ ಸಮುದಾಯದವರಿಗೆ ವಿದ್ಯೆಯಿಂದ ಅವರು ಅನರ್ಹರಾಗಿದ್ರು, ಅದರಿಂದಾಗಿ ಅವರು ಇತರ ಪ್ರಜೆಗಳ ಮಟ್ಟಕ್ಕೆ ವಿದ್ಯೆಯಲ್ಲಿ ಬಂದಿಲ್ಲ. ಆದ್ರಿಂದ ಒಂದು 10 ವರ್ಷಕ್ಕೆ ಅವರಿಗೆ ಒಂದು ಮೀಸಲಾತಿ ಕೊಡಿ ಅಂತ ಕೇಳ್ತಾರೆ. ಇದನ್ನೆಲ್ಲ ಗಂಭೀರವಾಗಿ ಚರ್ಚೆ ಮಾಡಿ ಅಂದಿನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವರು 10 ವರ್ಷಕ್ಕೆ ಅಂತ ರಿಸರ್ವೇಶನ್ ಕೊಡ್ತಾರೆ. ಇಟ್ ಈಸ್ ಅನ್ ಎಕ್ಸೆಪ್ಷನ್ ಟು ದ ಆರ್ಟಿಕಲ್ 14 ವಿಚ್ ಪ್ರಿವೆಂಟ್ಸ್ ಡಿಸ್ಕ್ರಿಮಿನೇಷನ್. ತಾರತಮ್ಯ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಆರ್ಟಿಕಲ್ 14 ತಂದದ್ದು. ಅದನ್ನ ಎಕ್ಸೆಪ್ಷನ್ ಫಾರ್ ಎ ಲಿಮಿಟೆಡ್ ಪೀರಿಯಡ್ ಅಂತ ಕೊಡ್ತಾರೆ. ಅದು 60ನೇ ಇಸ್ವಿಗೆ ಮುಗಿಬೇಕಾಗಿತ್ತು. ಆದ್ರೆ ಅದು ಮುಗಿಯುವುದಕ್ಕೆ ಬಿಟ್ಬಿಟ್ಟು ಅದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನವರು ಆದೇಶ ಕೊಟ್ಟಿದ್ದಾರೆ, ಮೈನಾರಿಟಿ ಅಂದ್ರೆ ಮೆಜಾರಿಟಿ ಆಗಬಾರ್ದು ಅಂತ. ರಿಸರ್ವೇಶನ್ 100ಕ್ಕೆ 50% ಇರ್ಬೋದು ಜಾಸ್ತಿ ಅಂದ್ರೆ, ಅದಕ್ಕಿಂತ 51% ಮಾಡಕ್ಕೆ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇವಾಗ ಬೇರೆ ಬೇರೆ ಸಬ್ ಕ್ಲಾಸ್ ಮಾಡಿಕೊಂಡು ಅವರಿಗೂ ಇವಾಗ ಒಂದು ಗುಂಪಿಗೆ 10% ರಿಸರ್ವೇಶನ್ ಇದ್ರೆ ಇವಾಗ ಹೊಸ ಗುಂಪುಗಳು ಮಾಡಕ್ಕೆ ಶುರು ಮಾಡಿದ್ದಾರೆ. ಆ ಗುಂಪಿಗೆ ಒಂದು 10% ಕೊಡ್ತಾರಂತೆ.
ಅದೆಷ್ಟಾಯ್ತು, 20% ಆಯ್ತಲ್ಲ ಮೂಲ ಗ್ರೂಪ್ಗೆ. ಇದರಿಂದ ಮೀಸಲಾತಿಯನ್ನ ಜಾಸ್ತಿ ಮಾಡುವಂತ ಪ್ರಯತ್ನ ನಡೀತಾ ಇದೆ. ನನ್ನ ಅನಿಸಿಕೆಯಲ್ಲಿ ಇದು ಇನ್ ಫ್ಯೂಚರ್, ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದ ಫ್ಯೂಚರ್ ಆಫ್ ದ ಕಂಟ್ರಿ, ದಿಸ್ ಇಸ್ ನಾಟ್ ಎ ಗುಡ್ ಮೂವ್ ಅಟ್ ಆಲ್. ಇಷ್ಟು ವರ್ಷದಲ್ಲಿ ಸುಮಾರು 70 ವರ್ಷದಲ್ಲಿ ಇನ್ನೂ ಅವರು ಸ್ಟ್ಯಾಂಡರ್ಡ್ಗೆ ಬರದೇ ಇದ್ರೆ ಇನ್ನು ಮತ್ತೆ ಅದಕ್ಕೆ ಮಿತಿ ಇಲ್ಲ, ಆಗ್ತದೆ. 10 ವರ್ಷ ಬಿಟ್ಟು ಇವಾಗ 70 ವರ್ಷ ಆಗ್ತಾ ಬಂತು. 50ನೇ ಇಸ್ವಿಯಲ್ಲಿ ನಾವು ಇದನ್ನು ಒಪ್ಕೊಂಡಿದ್ದೇವೆ, ಇವಾಗ 2025ರಲ್ಲಿ ಇದ್ದೇವೆ. ಇನ್ನೂ ಅವರು ಆ ಮಟ್ಟಕ್ಕೆ ಬರದೇ ಇದ್ರಿ ಅಂತ ಪ್ರಯೋಜನ. ಅದಕ್ಕಾಗಿ ನನ್ನದೇ ಒಂದು ಸಲಹೆ, ಒಂದು ನಿಜವಾಗಲೂ ಆ ಸಮುದಾಯಕ್ಕೆ ಸೇರಿದ ಎಲ್ಲಾ ಸದಸ್ಯರು ಆ ಮಟ್ಟಕ್ಕೆ ಬರದೇ ಇದ್ರೆ ಒಂದು ಕೆಲಸ ಮಾಡಿ, ಯಾರು ಆ ಮಟ್ಟಕ್ಕೆ ಬಂದು IAS IPS ಅಧಿಕಾರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಇತರ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಅವರ ಕುಟುಂಬವನ್ನು ತೆಗೆದು ಬದುಕಿಟ್ವಿ. ಈ ಮೀಸಲಾತಿಯಲ್ಲಿ ಅವ್ರಿಗೆ ಲಾಭ ಕೊಡಬೇಡಿ. ಇನ್ನೂ ಯಾರು ಕೆಳಮಟ್ಟದಲ್ಲಿದ್ದಾರೋ, ಇನ್ನು ಯಾವ್ಯಾವ ಸ್ಕ್ಯಾವೆಂಜರ್ಸ್ ಇದ್ದಾರೆ, ಸ್ವೀಪರ್ಸ್ ಇದ್ದಾರೆ, ಅಂತವ್ರಿಗೆ ಅವರ ಕುಟುಂಬಕ್ಕೆ ಕೊಡಿ. ಒಂದ್ಸಲ ಅವರ ಕುಟುಂಬದ ಒಬ್ಬ ಸದಸ್ಯ ಮೇಲ್ಮಟ್ಟಕ್ಕೆ ಬಂದ್ರೆ ಮತ್ತೆ ಆ ಕುಟುಂಬವನ್ನು ಹೊರಗಿಡಿ. ಆವಾಗ ಒಂದ್ ದಿವಸ ಇದು ಮುಗಿಬೇಕಲ್ಲ. ಇಲ್ಲ, ಇವತ್ತು ಯಾರಿಗೆ ಮೀಸಲಾತಿ ಲಾಭ? IAS ಅಧಿಕಾರಿಗಳ ಮಕ್ಕಳಿಗೆ, ಮಂತ್ರಿಗಳ ಮಕ್ಕಳಿಗೆ, ನ್ಯಾಯಾಧೀಶರ ಮಕ್ಕಳಿಗೆ ಹೊರತು ಆ ಸ್ಕ್ಯಾವೆಂಜರ್ ಆಗಿದ್ದವನು ಅವನು ಅಲ್ಲೇ ಇದ್ದಾನೆ, ಅವನ ಕುಟುಂಬದವನ ಮೇಲೆ ಬರಕ್ಕಾಗ್ಲಿಲ್ಲ ಅವನಿಗೆ. ಅದರಿಂದ ಈ ಮೀಸಲಾತಿಯ ಲಾಭ ಏನು? ಸರ್, ಸರಿಯಾದ ಉತ್ತರವನ್ನೇ ಸಿಕ್ತು. ಭ್ರಷ್ಟಾಚಾರ ಯಾವಾಗ ಶುರುವಾಗುತ್ತೆ ಅಂದ್ರೆ ವಿದ್ಯೆ ಮತ್ತೆ ಉದ್ಯೋಗ ಇವೆರಡರಲ್ಲಿ ವ್ಯತ್ಯಾಸ ಆದಾಗ ಸರ್, ಎಲ್ರು ಮುಂದೆ ಯಾರು 4 ಜನ ಹೋದಾಗ ನಾವು ಹೋಗ್ಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ಶಾರ್ಟ್ ಕಟ್ ಟ್ರೈ ಮಾಡ್ತಾರೆ ಓದ್ದವರು ಮತ್ತೆ ಈ ಬೇರೆ ಮೀಸಲಾತಿ ಸಿಕ್ದವ್ರು. ಸರ್, ಇದೆಲ್ಲ ಆಗಕ್ಕೆ ಭ್ರಷ್ಟಾಚಾರದ ಪ್ರಮಾಣ, ನೀವಂತೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟನೇ ಮಾಡಿದ್ರಿ. ಭ್ರಷ್ಟಾಚಾರ ಅಂದ್ರೇನು, ಡಿನೋಟಿಫಿಕೇಶನ್ ಅಂದ್ರೇನು, ಬೇಲಿಕೇರಿ 11 ಪ್ರಕರಣ ಇರ್ಬೋದು, ಸಾಮಾನ್ಯ ಜನರಿಗೂ ಸಹ ಅದ್ರ ಬಗ್ಗೆ ಮಾಹಿತಿ ಇದೆ ಸರ್. ನೀವು ಪತ್ತೆ ಹಚ್ಚಿದಂತಹ ಪ್ರಕರಣಗಳು ತಾರ್ಕಿಕ ಅಂತ್ಯ ಕಾಣಿದ್ರೇನೆ 60,000 ಕೋಟಿ ಬರುತ್ತೆ. ಅವಾಗ ಇವ್ರ ಗ್ಯಾರಂಟಿಗಳು ಬೇರೆ ಎಲ್ಲ ಮುಂದಾಗುತ್ತೆ ಸರ್. ಆ ತರ ವ್ಯವಸ್ಥೆ ನ್ಯಾಯಾಂಗದಲ್ಲಿ ಈಗ ಕಡಿಮೆ ಆಗಿದೆ. ನಿಮ್ ರೀತಿ ವರದಿ ಕೊಡೋದಿರಬಹುದು, ಇಲ್ಲ ಅಂದ್ರೆ ಈ ರೀತಿ ಒಂದ್ ಪ್ರಕರಣಕ್ಕೋಸ್ಕರ ತನ್ನ ಹುದ್ದೆನ ತ್ಯಾಗ ಮಾಡೋದಿರ್ಬೋದು. ಆ ಸಂದರ್ಭದಲ್ಲಿ ನಿಮ್ಗೆ ಬಿಜೆಪಿ ಮುಖಂಡರು ಕಾಲ್ ಮಾಡಿ ಮನವಿ ಸಹ ಮಾಡಿದ್ರು ವಾಪಸ್ ತಗೊಳಕ್ಕೆ ರಾಜೀನಾಮೆನ. ಆ ರೀತಿ ಅಧಿಕಾರಿಗಳು ಕಡಿಮೆ ಆಗ್ಲಿಲ್ಲ ಸರ್ ಅಧಿಕಾರಿ ವರ್ಗದಲ್ಲೂ? ಇವತ್ತು ನನ್ನ ಅನಿಸಿಕೆಯಲ್ಲಿ ಈ ಭ್ರಷ್ಟಾಚಾರದ ವಿಚಾರದಲ್ಲಿ ದೊಡ್ಡ ತಪ್ಪು ಮಾಡಿದ್ದು ವ್ಯಕ್ತಿಗಳಲ್ಲ, ಈ ಸಮಾಜ. ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವ್ರನ್ನ ಗುರುತಿಸ್ತಾ ಇತ್ತು, ತಪ್ಪು ಮಾಡಿದ್ದವ್ರನ್ನ ಶಿಕ್ಷಿಸ್ತಾ ಇತ್ತು. ಯಾವ ರೀತಿ ಶಿಕ್ಷೆ ಅಂತ ಹೇಳಿ, ಅದಕ್ಕೂ ಕೋರ್ಟ್ ಶಿಕ್ಷೆ ಅಲ್ಲ. ನನ್ನ ಗ್ರಾಮದಲ್ಲಿ ಯಾರಾದರೂ ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಅಥವಾ ಜೈಲಿಗೆ ಹೋಗಿ ಬಂದಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರೆ ಮನೆ ಹತ್ರ ಹೋಗ್ಬೇಡ ಅಂತ. ಆ ಬಹಿಷ್ಕಾರ ದೊಡ್ಡ ಶಿಕ್ಷೆ ಆಗಿತ್ತು ಅವತ್ತು. ಅದು ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ, ಆತ ಕುಟುಂಬದ ಎಲ್ಲಾ ಸದಸ್ಯರ ಮೇಲೂ ಆಗ್ತಾ ಇತ್ತು. ಅದರಿಂದ ಸಾಮಾಜಿಕ ಪರಿಣಾಮಗಳು ಕೂಡ ಇದ್ವು. ಆ ಕುಟುಂಬವನ್ನ ಎಲ್ಲರೂ ದೂರ ಇಡ್ತಾ ಇದ್ರು. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜ. ಈ ಸಮಾಜ ಇವತ್ತು ಶ್ರೀಮಂತರಿಗೆ ಸಲಾಂ ಹೊಡಿತದೆ. ಯಾವ ರೀತಿ ಶ್ರೀಮಂತನಾದ ಅನ್ನೋ ವಿಚಾರದಲ್ಲಿ ಯಾವ ಗೊಡವಿಲ್ಲ. ಜೈಲ್ಗೆ ಹೋಗಿ ಜಾಮೀನ್ ತಗೊಂಡು ಬಂದಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ, ಬಸ್ ಸ್ಟೇಷನ್ಗೆ ಹೋಗ್ತಾರೆ, ಜೈಕಾರ ಹಾಕ್ತಾರೆ, ಸೇಬಿನ ಹಾರ ಹಾಕ್ತಾರೆ. ಎಂತ ಸಮಾಜದಲ್ಲಿದ್ದೆ? ತಪ್ಪು ಮಾಡಿದ್ದವರಿಗೆ ಗೌರವ, ಪ್ರಾಮಾಣಿಕರ ಬಗ್ಗೆ ಮಾತಾಡದೆ ಬಿಡ್ರಿ ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ ಬಿಡಲ್ಲ ಅನ್ನೋ ಮಾತಂತ ಸರ್ವಸಾಧಾರಣವಾದದಂತಾರೆ. ಇಂತಹ ಸಮಾಜದಲ್ಲಿ ನಾವು ಈ ಸಮಾಜದ ಭಾವನೆಯನ್ನ ಬದಲಾಯಿಸದೇ ಇದ್ರೆ ಬಹಳ ಕಷ್ಟ. ಆದ್ರೆ ಇವತ್ತು ಸರ್ಕಾರಿ ಶಾಲೆ ಆಗ್ಲಿ, ಖಾಸಗಿ ಶಾಲೆ ಆಗ್ಲಿ, ಈ ಮೌಲ್ಯದ ವಿಚಾರ ಏನೂ ಇಲ್ಲ ಆ ಶಾಲೆಯಲ್ಲಿ. ಹಿಂದೆ ಪೋಷಕರು ಮಕ್ಕಳಿಗೆ ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ಇವತ್ತಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಪೋಷಕರಲ್ಲೂ ಇದೆ ಗುಣ ಇಲ್ಲ. ಪೋಷಕರಿಗೂ ಮಕ್ಕಳಿಗೂ ಸಂಪರ್ಕ ಬಹಳ ಕಮ್ಮಿ ಆಗಿದೆ. ಮಕ್ಕಳ ಕೈಯಲ್ಲಿ ಒಂದು ಐಫೋನ್ ಇರ್ತದೆ, ಅದರಲ್ಲಿ ಯಾವ ಬೆಲೆನೂ ಇಲ್ಲ. ಅವರಷ್ಟಕ್ಕೆ ಇರ್ತಾರೆ, ಇವರಷ್ಟಕ್ಕೆ ಇರ್ತಾರೆ. ಅದರಿಂದ ಈ ದೊಡ್ಡ ಸಮಸ್ಯೆಗೆ ಪರಿಹಾರ ಒಂದೇ. ಈ ಸಮಾಜ ತನ್ನ ಭಾವನೆಯನ್ನ ಬದಲಾಯಿಸಿ ಪ್ರಾಮಾಣಿಕರಿಗೆ ಮಾತ್ರ ಗೌರವ ಕೊಡಬೇಕು. ಹುದ್ದೆಯಲ್ಲಿದ್ದಾನನ್ನೋ ಒಂದೇ ಕಾರಣಕ್ಕಾಗಿ ಅಥವಾ ಶ್ರೀಮಂತನನ್ನೋ ಒಂದೇ ಕಾರಣಕ್ಕಾಗಿ ಗೌರವ ಕೊಡೋದು ನಿಲ್ಸಿದ್ರೆ ಇದಕ್ಕೆಲ್ಲ ಹೋಗ್ತದೆ. ಇವತ್ತಿನ ಸಮಸ್ಯೆಗೆ ಪರಿಹಾರ ಅದರಲ್ಲಿ ಬರ್ತದೆ. ಸರ್, ಎಸ್ಪೆಷಲಿ ನೀವು ನ್ಯಾಯಮೂರ್ತಿಗಳಾಗಿದ್ದವರು,
ಈಗ ರಿಟೈರ್ಡ್ ಆಗಿದ್ದೀರಿ, ಈಗಲೂ ಆಕ್ಟಿವ್ ಆಗಿ ನಿಮ್ಗೆ ಏನ್ ವರ್ಕ್ ಬೇಕು ಮಾಡ್ತಿದ್ದೀರಿ, ಎಸ್ಪೆಷಲಿ ನಿಮ್ನ ಜನ ಭೇಟಿ ಮಾಡ್ಬೇಕು ಅಂದ್ರೆ ತುಂಬಾ ಈಸಿ ಆಕ್ಸೆಸ್ ಇದೆ. ಯಾಕೆ ಈ ಪ್ರಶ್ನೆ ತಗೊಂಡೆ ಅಂದ್ರೆ ಸಮಾಜದಲ್ಲಿ ಯಾರನ್ನ ತೋರಿಸಿ ಮಾದರಿ ಆಗ್ಬೇಕು ಅಂದ್ರೆ ನೀವ್ ಇವತ್ತು ಮಕ್ಕಳಿಗೆ ಕೆಲವೊಂದ್ಸಲಿ ಮೋಟಿವೇಶನ್ ಸ್ಪೀಚ್ ಗಳಿಗೆ ಹೋಗ್ತೀರಿ ಸರ್. ಅದ್ರ ಬಗ್ಗೆ ಹೇಳೋದಾದ್ರೆ ಯಾಕೆ ಸರ್ ಮಕ್ಕಳಿಗೆ ಮಾಡ್ಬೇಕು ಅಂತ? ನೋಡ್ರಮ್ಮ, ಇದಕ್ಕೆ ಪರಿಹಾರ, ಈ ಸಮಸ್ಯೆಗೆ ಪರಿಹಾರ ಇವತ್ತಿನ ದುರಾಸೆಗೆ ಕೋರ್ಟಿನ ಮುಖಾಂತರ ಪರಿಹಾರ ಇಲ್ಲ, ಮದ್ದಿಲ್ಲ ಈ ರೋಗಕ್ಕೆ. ಒಂದೇ ದಾರಿ, ನಮ್ಮ ಭಾವನೆಯನ್ನ ಬದಲಾಯಿಸಿ ಇದ್ದದ್ರಲ್ಲೇ ತೃಪ್ತಿ ಪಡೆಯುವಂತ ಒಂದು ಗುಣ. ಇದ್ದದ್ರಲ್ಲೇ ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು, ಕೆಲಸ ಸಿಕ್ತು, ಸನ್ಯಾಸಿ ಆಗ್ತೇನೆ ಅಂತ ಅಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು. ಜಾಸ್ತಿ ಓದ್ಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗ್ಬೇಕು, ಆದ್ರೆ ಸರಿ ದಾರಿಯಲ್ಲಿ. ತಪ್ಪು ದಾರಿಯಲ್ಲಿ ಹೋಗಿ ನೀವು ಶ್ರೀಮಂತನಾದ್ರೆ ಅದರಿಂದ ನಿಮ್ಗೆ ಯಾವ ಪ್ರಯೋಜನನೂ ಇಲ್ಲ, ಸಮಾಜಕ್ಕೂ ನಿಮ್ಮಿಂದ ಪ್ರಯೋಜನ ಇಲ್ಲ. ಯಾಕಂದ್ರೆ ಈ ದುರಾಸೆ ಎಷ್ಟು ಮಾಡಿದ್ರು ಸಾಲಲ್ಲ, ಮತ್ತು ಬೇಕು ಮತ್ತು ಬೇಕು. ನಮ್ಮ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ, ಆದ್ರೆ ಎಲ್ಲದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಅನ್ನುವ ರೋಗ. ಒಂದೊಂದು ಹಗರಣದಲ್ಲಿ 1,75,000 ಕೋಟಿ ರೂಪಾಯಿ, 1,85,000 ಕೋಟಿ ರೂಪಾಯಿ ಇವತ್ತು ಕೊಳ್ಳೆ ಹೊಡಿತಾರೆ. ಅಂತವ್ರಿಗೆ ಗೌರವ ಇದೆ, ಅಂತವ್ರಿಗೆ ಭಾರತ ರತ್ನ ಬರ್ಬೋದು. ಒಳ್ಳೆ ಕೆಲಸ ಮಾಡಿ ಅವನಿಗೆ ಯಾವ ಗೌರವನೇ ಇಲ್ಲ ಈ ಸಮಾಜದಲ್ಲಿ. ಇದು ಹಿಂದೆ ಇರಲಿಲ್ಲ, ಒಂದು 50-60 ವರ್ಷದ ಹಿಂದೆ ಇರಲಿಲ್ಲ. ಅದನ್ನ ಬದಲಾಯಿಸಬೇಕಾದ್ರೆ ನಾನು ಹಿರಿಯರ ಮೇಲೆ ನನಗೆ ನಂಬಿಕೆ ಇಲ್ಲ, ಯುವಕರಿಂದ ಸಾಧ್ಯವಿದೆ ಅನ್ನೋ ಹೇಳಿ ನಾನು 1,864 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳ ಜೊತೆ ಸಂವಾದ ಮಾಡಿದ್ದೇನೆ. ಮಕ್ಕಳಿಗೆ ಹೇಳ್ತೇನೆ, 2 ಮೌಲ್ಯಗಳನ್ನು ಇಟ್ಟುಕೊಳ್ಳಿ, ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ಈ 2 ಮೌಲ್ಯಗಳಿದ್ರೆ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಹಿಂದೆ ಇದ್ದಂತ ಗೌರವ ಸಮಾಜದಲ್ಲಿ ವಾಪಸ್ ಬರ್ತದೆ. ಬರೀ ಶ್ರೀಮಂತಿಕೆಗೆ ಗೌರವ ಕೊಡುವಂತ ಸಮಾಜ ಇರಲ್ಲ ಇಲ್ಲಿ. ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ಕಾಲದಲ್ಲಿ ಬದಲಾವಣೆ ಬರಲ್ಲ, ಮತ್ತೆ ಬದಲಾವಣೆ ಬರುವುದ್ರಲ್ಲೂ ಕೂಡ ಬಹಳ ಮುಖ್ಯವಾಗಿದೆ. ದಾರಿಯಲ್ಲಿ ಕ್ರಾಂತಿ ಮುಖಾಂತರ ಬಂದ್ರೆ ಬದಲಾವಣೆಯಲ್ಲಿ ಏನು ಪ್ರಯೋಜನ ಇಲ್ಲ. ಕ್ರಾಂತಿಯಲ್ಲಿ ಗೆದ್ದವರು ಇಲ್ಲ. ಇವಾಗ ನೇಪಾಳಲ್ಲಿ ಏನಾಯ್ತು ನೋಡಿ, ಎಲ್ಲ ಸುಟ್ಟೋಯ್ತು, ಎಲ್ಲ ಕೆಟ್ಟೋಯ್ತು. ಇನ್ನು ಅದನ್ನ ಸರಿ ದಾರಿಗೆ ತರಬೇಕಾದ್ರೆ 25-30 ವರ್ಷ ಬೇಕು. ಅಷ್ಟು ವರ್ಷದಲ್ಲಿ ಮಿಕ್ಕಿದ ದೇಶಗಳು ಎಲ್ಲಿ ಹೋಗ್ತದೆ, ಇವರು ಎಲ್ಲಿ ಹೋಗ್ತಾರೆ ನೋಡಿ. ಆದ್ರೆ ನಮ್ಗೆ ಕ್ರಾಂತಿ ಬೇಡ, ಶಾಂತಿಯುತವಾಗಿ ಒಂದು ಮೌಲ್ಯದ ಆಧಾರದ ಮೇಲೆ ನಾವು ಈ ಸಮಾಜವನ್ನು ಬದಲಾಯಿಸೋಣ ಅನ್ನೋದು ನನ್ನ ವಿಚಾರ. ಅದಕ್ಕಾಗಿ ಶಾಲಾ ಕಾಲೇಜಿಗೆ ಹೋಗ್ತೇನೆ, ಮಕ್ಕಳ ಜೊತೆ ಸಂವಾದ ಮಾಡ್ತೇನೆ. ಸರ್, ಈಗಷ್ಟೇ ಹೇಳಿದ್ರಿ ಜೈಲಿಗೆ ಹೋದ್ ಬಂದವ್ರಿಗೂ ಸಹ ಆಹಾರ ಆಗ್ತಾರೆ ಅಂತ ಹೇಳಿ. ಇತ್ತೀಚೆಗೆ ನ್ಯಾಯಾಂಗ ವರದಿ ಸಹ ಹೊರಗಡೆ ಬಂತು. ಒಂದ್ ವರದಿ ಕೊಟ್ರು, ಒಬ್ಬ ನಟರ ಬಗ್ಗೆ ಜೈಲಲ್ಲಿ ಇದ್ದಾಗ ಹೆಚ್ಚಿನ ಫೆಸಿಲಿಟಿ ಕೊಡಿ ಅಂತ ಹೇಳಿ ಕಾರಣಗಳು ಕೇಳಿದ್ರು. ಅವ್ರು ಹೋಗಿರೋದೇ ಕೊಲೆ ಆರೋಪದ ಪ್ರಕರಣದಲ್ಲಿ. ಸರ್, ಈ ಪ್ರಕರಣವನ್ನ ನೋಡೋದಾದ್ರೆ ಅವ್ರ ಅಭಿಮಾನಿಗಳದ್ದು ಏನ್ ಪ್ರಶ್ನೆ ಅಂದ್ರೆ, ನಮ್ ಬಾಸ್ ಯಾವಾಗ ಈಚೆ ಬರ್ತಾರೆ, ಅವ್ರು ಈ ಪ್ರಕರಣ ಕೇಳುತ್ತಿಲ್ಲ, ಈಚೆ ಕಡೆ ಬರ್ತಾರೆ ಅಂತ. ಅವ್ರ ಫ್ಯಾಮಿಲಿ ಯಾರು ಈಗ ಸತ್ತಿದಾರಲ್ಲ ಅವ್ರ ಫ್ಯಾಮಿಲಿ ಕೇಳೋದಾದ್ರೆ ನಂಗೆ ನ್ಯಾಯ ಬೇಕು ಅಂತ ಹೇಳ್ತಾರೆ. ಈ ತರ ಪ್ರಕರಣ ತುಂಬಾ ನೀವು ನೋಡಿರ್ತೀರಿ ಸರ್. ಮುಂದೆ ಏನಾಗುತ್ತೆ ಸರ್ ಈ ತರ ಪ್ರಕರಣ? ಆಮೇಲೆ ಜೈಲಲ್ಲಿ ಇದ್ದವ್ರಿಗೆ ಎಂತ ಫೆಸಿಲಿಟಿ ಕೊಡೋದು ಸರ್? ಜೈಲು ಶಿಕ್ಷೆ ಅಂದ್ರೆ ಸಮಾಜದಲ್ಲಿ ಇರುವಂತಹ ಸೌಲಭ್ಯಗಳು ಅವ್ರಿಗೆ ಇರಬಾರದು ಅನ್ನೋ ಕಾರಣ. ಶಿಕ್ಷೆ ಅಂದ್ರೆ ಅದು ಒಂದು ಮಾನಸಿಕ ಶಿಕ್ಷೆ ಮಾತ್ರ ಅಲ್ಲ, ಅದೊಂದು ದೈಹಿಕ ಶಿಕ್ಷೆ ಕೂಡ ಆಗ್ಬೇಕಂತ ಜೈಲು. ಅದರಿಂದ ಹಾಸಿಗೆ ಕೊಡ್ಬೇಕು, ಕಂಬಳಿ ಕೊಡ್ಬೇಕು, ರೆಫ್ರಿಜಿರೇಟರ್ ಕೊಡ್ಬೇಕು, ಆ ಹುದ್ದೆ ಕೊಡ್ಬೇಕು, ತಿಂಡಿ ಕೊಡ್ಬೇಕು, ಈ ತಿಂಡಿ ಕೊಡ್ಬೇಕು ಅನ್ನೋದ್ರಲ್ಲಿ ಹೊರಲಿಲ್ಲ. ಆದ್ರೆ ಇದು ಬಹಳ ಸಮಯದಿಂದ ನಡೀತಾ ಇದೆ. ಜಯಲಲಿತಾ ಇಲ್ಲಿ ಜೈಲಲ್ಲಿ ಇದ್ದಾಗ ಆಕೆಗೆ ಎಲ್ಲಾ ಸೌಲಭ್ಯಗಳು ಕೊಡ್ತಿದ್ರು. ಟಿವಿ ಕೊಟ್ಟಿದ್ರು, ಬೇಕಾದ ಊಟ ಕೊಡ್ತಾ ಇದ್ರು, ಹೊರಗೆ ಹೋಗಕ್ಕೆ ಜೈಲ್ ಅಂದ್ರೆ ಮನೆ ಇದ್ದಂಗೆನೇ ಆಗಿತ್ತು ಅಲ್ಲಿ ಆವತ್ತು. ಅದು ಇವತ್ತು ಹರಡಿದೆ ಎಲ್ಲಾ ಜೈಲುಗಳಲ್ಲಿ. ಹಣ ಕೊಟ್ಟ ತಕ್ಷಣ ನಿಮ್ಗೆ ಏನ್ ಬೇಕೋ ಸಿಗ್ತದೆ. ಅಲ್ಲಿ ಸರಾಯಿ ಸಿಗ್ತದೆ, ನಾನ್ ವೆಜಿಟೇರಿಯನ್ ಫುಡ್ ಸಿಗ್ತದೆ, ಏನ್ ಬೇಕಾದ್ರೂ ಸಿಗ್ತದೆ. ಅದರಿಂದಾಗಿ ಜೈಲ್ ಅಂದ್ರೆ ಇವತ್ತು ಇವರಿಗೆ ಕೊಟ್ಟಿಲ್ಲ, ಅದರಿಂದಾಗಿ ಗಲಾಟೆ ಮಾಡ್ತಾ ಇದ್ದಾರೆ ಅವರ ಸಪೋರ್ಟರ್ಸ್. ಅವ್ರಿಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ಅದು ಕೊಡಬೇಕಾದ ಹಕ್ಕಿದೆಯಾ? ಏನಿಲ್ಲ. ಆದ್ರೂ ಕೂಡ ಡಿಮಾಂಡ್ಗಳಿವೆ. ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ ಇದೇ ಜೈಲಿನಲ್ಲಿ ಏನೆಲ್ಲ ತಪ್ಪಾಗಿದೆ ಅಂತ. ಹಾಗೆ ಸಮಾಜವನ್ನ ಹಾಳು ಮಾಡುತ್ತಿದ್ದಂತಹ ಪ್ರಕರಣಗಳನ್ನ ಪತ್ತೆ ಹಚ್ಚಿದ್ರಿ. ಪ್ರತಿನಿತ್ಯ ಲೋಕಾಯುಕ್ತನ ತಿರುಗಿ ನೋಡ್ತಿದ್ವಿ. ಇಂಪ್ಲಿಮೆಂಟೇಷನ್ಗೆ ನೀವು ಶಿಫಾರಸ್ ಮಾಡ್ಬೋದಿತ್ತು, ಬಟ್ ಆದ್ರೆ ಇಂಪ್ಲಿಮೆಂಟೇಷನ್ ಮಾಡೋ ಅಧಿಕಾರ ಇರಲಿಲ್ಲ. ಒಂದು ಸಂದರ್ಭದಲ್ಲಿ 2010-11 ಸಂದರ್ಭದಲ್ಲಿ ಲೋಕಾಯುಕ್ತ ಅದರದೇ ಆಗಿರುವಂತಹ ಘನಗಾಂಭೀರ್ಯದಿಂದ ಮೆರಿತಾ ಇತ್ತು. ಇವತ್ತಿದೆ, ಆದ್ರೆ ಆ ವರ್ಚಸ್ಸು ಕಡಿಮೆ ಆಗಿದೆ. ಯಾಕೆ ಸರ್? ಇದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲಮ್ಮ. ನಾನು ಅದ್ರಲ್ಲಿ ಕೆಲಸ ಮಾಡಿದವನು, ಹೇಳ್ಬೋದು ನನ್ನನ್ನೇ ನಾನು ಇತರ ಜೊತೆ ಹೋಲಿಸ್ತಾ ಇದ್ದೇನೆ ಅಂತ. ಅದರಿಂದಾಗಿ ಐ ವಾಂಟ್ ಕಾಮೆಂಟ್ ಆನ್ ದಿಸ್. ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಸರ್ ತುಂಬಾ ಜನ ಬಹಳ ಬೇಸರದ ಸಂಗತಿ. ಇವತ್ತು ನ್ಯಾಯಾಂಗದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅಂತ ಪ್ರೂವ್ ಆಗಿದೆ.
ಇತ್ತೀಚೆಗೆ ವರ್ಮಾ ಕೇಸಲ್ಲಿ ಕೋಟಿ ಕೋಟಿ ರೂಪಾಯಿ ಮನೆಯಲ್ಲಿ ಸಿಕ್ಕಿದೆ. ಅದೇ ರೀತಿ ಬೇರೆ ಕಡೆ ಕೂಡ ಬೇರೆ ನ್ಯಾಯಾಂಗದ ಇತರ ಕೋರ್ಟ್ಗಳಲ್ಲಿ ಕೂಡ ಭ್ರಷ್ಟಾಚಾರ ಇದೆ ಅಂತ ನಾನು ಕೇಳಿದ್ದೇನೆ. ನನ್ನ ವೈಯಕ್ತಿಕ ಅನುಭವದಲ್ಲೂ ಕೂಡ ನನ್ಗೆ ಗೊತ್ತಿದೆ ಇಂಥ ಭ್ರಷ್ಟಾಚಾರ ಇದೆ. ಅವರು ಬರುವುದೆಲ್ಲಿಂದ? ನ್ಯಾಯಾಧೀಶರು ಇದೇ ಸಮಾಜದಿಂದ ತಾನೆ. ಈ ಸಮಾಜ ಬರೀ ಶ್ರೀಮಂತಿಗೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜ. ಎಲ್ಲರಿಗೂ ಅದು ಬೇಕಲ್ಲ. ಬರೀ ಹಣ ಬಂದ್ರೆ ಸಾಲಲ್ಲ, ಅದ್ರ ಜೊತೆ ಪವರ್ ಬೇಕು. ಎಲ್ಲದನ್ನು ಖರೀದಿ ಮಾಡುದು ಇವತ್ತು. ತಮ್ಮ ಒಳ್ಳೆ ಕೆಲಸದಿಂದ ಆ ಹುದ್ದೆಗೆ ಹೋಗುವುದಲ್ಲ. ಅದರಿಂದಾಗಿ ಇವತ್ತಿನ ಸಮಾಜದ ಭಾವನೆಯನ್ನ ನಾವು ಬದಲಾಯಿಸಬೇಕಾಗಿದೆ. ಹಿಂದೆ ಇದ್ದಂತ ಸಮಾಜವನ್ನ ಕಟ್ಟಬೇಕು. ನೇರ ನುಡಿ ಅಂತ ಅಂದ್ರೆ ಅದು ಸಂತೋಷ್ ಹೆಗ್ಡೆ ಅವರು ಸರ್. ಸರ್ ನಿಮ್ಗೆ ಯಾವ್ದು ಹೆದರಿಕೆ ಬರ್ಲಿಲ್ವಾ? ಯಾವ್ದು ಈ ಬೇರೆ ಬೇರೆ ತಂತ್ರಗಳೆಲ್ಲ ಪ್ರಯೋಗ ಆಗ್ಲಿಲ್ವಾ ನಿಮ್ ವಿರುದ್ಧ? ಬೇಸರ ಆಗ್ತದೆ ಕೆಲವು ಸಲ. ಬೆದರಿಕೆ ಎಲ್ಲ ಬಂದಿತ್ತು, ಯಾವ್ದಕ್ಕೆ ಕೇರ್ ಮಾಡಿಲ್ಲ. ನಾನು ನಿವೃತ್ತನಾದ ದಿವಸ ನನಗೆ ಸೆಕ್ಯೂರಿಟಿ ಕೊಡಕ್ಕೆ ಪೊಲೀಸ್ನವ್ರು ಬಂದಿದ್ರು ಇಲ್ಲಿ. ನಾನು ಹೇಳಿದ್ರೆ ನನ್ಗೆ ಯಾವ ಸೆಕ್ಯೂರಿಟಿನೂ ಬೇಡ, ನನ್ನ ಹಣೆ ಬರದಲ್ಲಿ ಏನಿದೆಯೋ ಅದು ಹಾಗೇ ಆಗ್ತದೆ ಅಂತ. ಮತ್ತೆ ಈ ಸೆಕ್ಯೂರಿಟಿಯಿಂದ ಏನ್ ಪ್ರಯೋಜನ ಅಂತ ಕೇಳಿದ್ರು. ಇಲ್ಲ ನಿಮ್ಗೆ ಏನು ಆಗಲ್ಲ ಅಂತ. ಇಂದಿರಾ ಗಾಂಧಿ ಅವ್ರನ್ನ ಕೊಂದವ್ರು ಯಾರು ಅಂತ ಕೇಳಿದ್ರು. ಸೆಕ್ಯೂರಿಟಿ ಅವರೇ. ಆ ರೀತಿ ಎಲ್ಲ ಆಗಲ್ಲ ಅಂತ ಹೇಳಿ ನಾನು ಬರ್ಕೊಡ್ತೇನೆ, ನನ್ಗೆ ಯಾವ ಸೆಕ್ಯೂರಿಟಿನೂ ಬೇಡ. ನನಗೆ ಸುಪ್ರೀಂ ಕೋರ್ಟ್ ಇಂದ ಪ್ರೋಟೋಕಾಲ್ ಫೆಸಿಲಿಟೀಸ್ ಇದೆ, ಅದು ತಗೊಳ್ಳಲ್ಲ. ನಾನು ನನ್ನಷ್ಟಕ್ಕೆ ಹೋಗ್ತೇನೆ. ಎಲ್ಲೂ ಹೋಗೋದಿದ್ರು ಕೂಡ ನಾನೇ ಹೋಗಿ ಚೆಕ್ ಇನ್ ಮಾಡ್ತೇನೆ, ನಾನೇ ಲಗೇಜ್ ಚೆಕ್ ಇನ್ ಮಾಡ್ತೇನೆ. ಯಾವ VIP ರೂಮಿಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಖುಷಿಯಾಗಿದೆ ನನ್ನ ಜೀವನದಲ್ಲಿ. ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳೆಲ್ಲ ಯೂಸ್ ಮಾಡ್ತೇನೆ. ಟ್ರೈನಲ್ಲಿ ಹೋಗ್ತೇನೆ, ಬಸ್ಸಲ್ಲಿ ಹೋಗ್ತೇನೆ. ಇತ್ತೀಚೆಗೆ ಬಳ್ಳಾರಿಗೆ ನೈಟ್ ಬಸ್ಸಲ್ಲಿ ಕೂತು ಹೋದೆ. ಪ್ಲೇನ್ ಕ್ಯಾನ್ಸಲ್ ಆಯ್ತಂತ ನೈಟ್ ಬಸ್ಸಲ್ಲಿ ಹೋದೆ. ಈ ತರ ಜೊತೆ ಇರ್ತದೆ, ಮುಂದೆ ಪಕ್ಕದಲ್ಲಿ ಕೂತಿರ್ತಾರೆ. ಅವ್ರಿಗೆಲ್ಲ ನನಗೆ ಬೇರೆ ಸೀಟ್ ಕೊಡಿ ಅಂತ ನಾನು ಎಂದೂ ಕೇಳಿದವನಲ್ಲ. ಸರ್, ಸಾಮಾಜಿಕ ಮೌಲ್ಯಗಳನ್ನ ಹೇಳುವಂತಹ ಸಂತೋಷ್ ಹೆಗ್ಡೆ ಅವರ ಬಗ್ಗೆ ಸ್ವಲ್ಪನಾದ್ರೂ ತಿಳ್ಕೋಬೇಕು ಅಂತ ತುಂಬಾ ಜನರಿಗೆ ಕುತೂಹಲ ಇದೆ ಸರ್. ಸರ್, ನಿಮ್ ಈ ಮೌಲ್ಯಗಳಿಗೆ ನಿಮ್ ಬಾಲ್ಯ ಎಷ್ಟು, ನಿಮ್ ತಂದೆ ತಾಯಿ ನಿಮ್ ಮೌಲ್ಯ ಎಷ್ಟು ಸಹ ಕೊಡ್ತು ಸರ್? ತಂದೆಯವರು ತಾಯಿಯವರು ಹೇಳ್ತಾ ಇದ್ರು, ಇದ್ ಮಾಡ್ಬೇಡ ಅಂತ. ತಪ್ಪು ಮಾಡಿದಾಗ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಸಬ್ಜೆಕ್ಟ್ ಇತ್ತು. ಮತ್ತೆ ತಂದೆಯವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದವರು. ಅವರು ಒಂದು ನ್ಯಾಯ ಪೈಸೆ ಅಕ್ರಮವಾಗಿ ಸಂಪಾದಿಸಿದ್ರಿಲ್ಲ. ಅವ್ರ ಸಂಬಳ 4,000 ಇತ್ತು. ₹1 ಬೆಲೆ ಇತ್ತು. 73ರಲ್ಲಿ ರಾಜೀನಾಮೆ ಕೊಟ್ಟು ಬಂದವರು. ಅದನ್ನೇ ನಾವು ಪಾಲಿಸ್ತಾ ಇದ್ದೇವೆ. ಇವಾಗ ನನ್ನ ಎಲ್ಲಾ ಅಸೆಟ್ ಅನ್ನು ನನಗೆ ಇರೋದು ಅಪಾರ್ಟ್ಮೆಂಟ್ ಮಾತ್ರ, ಮತ್ತೆ ಬ್ಯಾಂಕ್ ಅಕೌಂಟ್ ಇದೆಲ್ಲ ಡಿಕ್ಲೇರ್ ಮಾಡ್ತಾ ಇದ್ದೇನೆ ನಾನು. ಒಂದು ನ್ಯಾಯ ಪೈಸೆ ಯಾವ ಕಾರ್ಯಕ್ಕೆ ನಾನು ಹೋಗಕ್ಕೆ ಬರಕ್ಕೆ ನಾನು ತಗೊಳ್ಳಲ್ಲ. ಅದರಿಂದ ನನ್ಗೆ ಖುಷಿ ಆಗ್ತದೆ. ನಂಗೆ ಮಕ್ಕಳು ಇಲ್ಲ, ಅದರಿಂದ ಖರ್ಚು ಕಮ್ಮಿ ಇದೆ ಕಂಪ್ಯಾರಿಟಿವ್ಲಿ. ಸರ್, ಈ ತರ ಮೌಲ್ಯಯುತ ಬದುಕು ಅಂದ್ರೆ ಐಷಾರಾಮಿ ಕಣ್ಣು ಕಾಣಿಸ್ತಾನೆ ಇರುತ್ತೆ. ನೀವು ಮನೆಯಿಂದ ಹೊರಗಡೆ ನೋಡಿದ್ರು, ನಿಮ್ಮ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ನೋಡಿದ್ರು ಐಷಾರಾಮಿ ಕಣ್ಣು ಕಾಣಿಸ್ತಾನೆ ಇರುತ್ತೆ. ಆಮೇಲೆ ನೀವು ಬೇಟೆ ಆಡಿದಂತಹ ಎಲ್ಲಾ ವ್ಯಕ್ತಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಇಂಥವ್ರೆ. ಅವರ ಜೀವನ ಶೈಲಿಗಳು ನಿಮ್ಮ ಹತ್ರ ಬಂದು ಬೇಡ್ಕೊಂಡಿರೋರು ಅದೇ ರೀತಿ ಇದಾರೆ, ನಾಯಕರುಗಳು. ಇದೆಲ್ಲ ನೋಡಿದಾಗ ನಿಮ್ಮ ಮೌಲ್ಯಯುತ ಬದುಕು ಎಷ್ಟು ಜನರು ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ, ಇದು ಅಳವಡಿಸ್ಕೊಂಡ್ರೆ ಎಷ್ಟು ಉಪಯೋಗ ಆಗ್ತಿತ್ತು ಸರ್ ಇವರು? ಖಂಡಿತ. ಅಧಿಕಾರದಲ್ಲಿದ್ದವರು ಜನತಾ ಸೇವೆಗೆ ಅಂತ ಬಂದು ಅದರಿಂದ ಬರುವಂತ ಕಾನೂನಿನ ಆದಾಯದ ಮೇಲೆ ಜೀವನ ಮಾಡುವುದಿದ್ರೆ ಇಷ್ಟೊತ್ತಿಗೆ ಭಾರತ ಆರ್ಥಿಕವಾಗಿ ಮೊದಲನೇ ಸ್ಥಾನದಲ್ಲಿ ಇರ್ತಾ ಇತ್ತು. ಇಲ್ಲಿ ಶಾಂತಿ ಸೌಹಾರ್ದ ಇರ್ತಾ ಇತ್ತು. ಅವನ್ ಕಳ್ಳ ಅದಕ್ಕೆ ಹುದ್ದೆಯಲ್ಲಿದ್ದಾನಂತ ಯಾರು ಹೇಳ್ತಾ ಇರ್ಲಿಲ್ಲ. ಇವತ್ತು ಆಗಲ್ಲ. ಇವತ್ತು ಆ ಹುದ್ದೆಯಲ್ಲಿದ್ರೆ ಎಲ್ರಿಗೂ ಗೊತ್ತಿದೆ ಆ ಹುದ್ದೆಗೆ ಹೆಂಗ್ ಹೋದ ಅಂತ. ಚುನಾಯಿತನಾದ್ರೆ ಗೊತ್ತು ಎಲ್ಲಿ ಯಾವ ರೀತಿಯಲ್ಲಿ ಮತ ಪಡ್ಕೊಂಡ. ಇದೇ ಗ್ಯಾರಂಟಿಗಳನ್ನು ಪ್ರಾಮಿಸ್ ಮಾಡೋದು ಅವರು ಇವರು ಅಂತಲ್ಲ. ಇವಾಗ ಬಿಜೆಪಿ ಅವರು ಕೂಡ ಶುರು ಮಾಡಿದ್ದಾರೆ ಗ್ಯಾರಂಟಿ ಕೊಡಕ್ಕೆ. ಗ್ಯಾರಂಟಿ ಅಂದ್ರೆ ನನ್ನ ಅನಿಸಿಕೆಯಲ್ಲಿ ಲಂಚ ಕೊಟ್ಟು ಮತ ಪಡೆಯುವುದು. ಅದರಿಂದ ಈ ಸಮಾಜವನ್ನ ನಾವು ಬದಲಾಯಿಸಿದ್ರೆ ಮುಂದಿನ ಮಕ್ಕಳ ಜೀವನದಲ್ಲಿ ಸಂತಸ ಇರ್ತದೆ, ಜೀವನ ಸಾರ್ಥಕ ಆಗ್ತದೆ. ಆ ಪ್ರಯತ್ನ ಆಗ್ಬೇಕು. ಮತ್ತೆ ಇದಕ್ಕಿಂತ ಜಾಸ್ತಿ ಏನು ಇರ್ಬೇಕು? ನಿವೃತ್ತನಾದ ಮೇಲೆ ಯಾವ ಹುದ್ದೆಗೂ ಟ್ರೈ ಮಾಡಿಲ್ಲ, ಯಾರು ಕೊಡ್ತಾ ಇರಲಿಲ್ಲ ಹುದ್ದೆ, ಅದು ಬೇರೆ ವಿಚಾರ. ಈಗ ಮತ್ತೆ ಏನಕ್ಕೆ ಮಾಡ್ತಾ ಇದ್ರೆ ನಾನು ಬೇರೆ ಪ್ರಾಕ್ಟೀಸ್ ಇದೇನು ಮಾಡ್ತಾ ಇಲ್ಲ. ಸ್ವಲ್ಪ ಸಮಯ ಆರ್ಬಿಟ್ರೇಷನ್ ಮಾಡಿದೆ, ಅದ್ರ ಆದಾಯ ಬಹಳಷ್ಟು ಸಿಕ್ತು, ಅದನ್ನು ನಿಲ್ಸಿದ್ದೇನೆ ಸಾಕಂತ. ಇವಾಗ ಮೂಲೆಗೆ ಹೋಗ್ತೇನೆ, ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದೇನೆ, ಆ ಪ್ರಯತ್ನ ಮಾಡ್ತಾ ಇದ್ದೇನೆ. ಧನ್ಯವಾದ ಸರ್. ಮೌಲ್ಯಯುತ ಬದುಕು ಎಲ್ರಿಗೂ ಸಿಕ್ಕಿದಾಗ ಅದರಿಂದ ತೃಪ್ತಿ ಪಡೆದ್ರೆ ಸಾಕು, ಸಮಾಜದ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಇವತ್ತಿನ ಸಂದರ್ಶನದಲ್ಲಿ ಸಿಕ್ಕಿದೆ. ತಪ್ಪದೆ ಇನ್ಸೈಟ್ ರಶ್ನ ನೋಡ್ತಾ ಇರಿ. ಇದು ಇವತ್ತಿನ ವಿಶೇಷ.